ಮಾಡ್ಬೇಕು, ಕೂತ್ಕೊಂಡು ಭಗವತ್ ಸಾಕ್ಷಾತ್ಕಾರಕ್ಕೋಸ್ಕರ ಎಲ್ಲ ಸಾಧನೆಯನ್ನು ಮಾಡ್ಬೇಕು. ಅದು ಬಿಟ್ಬಿಟ್ಟು ಇನ್ನೇನ್ ಸೇವೆ ಮಾಡ್ತಿದ್ದೀರಾ ನೀವು ಮಾಡ್ತಿರೋ ತಪ್ಪು ಅಂತ ಪ್ರಮದದಾಸ ಮಿತ್ರ ಪತ್ರ ಬರೀತಾರೆ. ನೀವು ಆ ಪತ್ರ ಓದ್ಬೇಕು. ಪ್ರಮದದಾಸ ಮಿತ್ರನಿಗೆ ಅಖಂಡಾನಂದರು ಮುಂದೆ ಪತ್ರ ಬರೀತಾರೆ. ಏನು ಅದ್ಭುತವಾಗಿ ಬರೀತಾರೆ ಅಂತ ಹೇಳಿದ್ರೆ, ನನ್ನ ಭಗವಂತ ಇಲ್ಲಿ ಹೊಟ್ಟೆ ಹಸುವಿಗೆ ನರಳುತ್ತಿರ್ಬೇಕಾದ್ರೆ, ನನ್ನ ಭಗವಂತ ಇಲ್ಲಿ ವಿದ್ಯೆಯಿಂದ ನರಳುತ್ತಿರ್ಬೇಕಾದ್ರೆ, ನನ್ನ ಭಗವಂತ ಇಲ್ಲಿ ಬಟ್ಟೆಯಿಂದ ನರಳುತ್ತಿರ್ಬೇಕಾದ್ರೆ, ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಪ್ರಯೋಜನ ಯಾಕೆ? ನಿನ್ನ ಶಾಸ್ತ್ರ ಇದು ಹೇಳೋದೇನು? ಪ್ರತಿಯೊಬ್ಬ ಜೀವಿಯನ್ನು ಭಗವಂತ ಅಡ್ಡಿದ್ದಾನೆ ಅಂತ ನಿನ್ನ ಶಾಸ್ತ್ರ ಹೇಳೋದೇನು? ನಮ್ಮ ಶಾಸ್ತ್ರ ನಾನು ಕೆಲಸ ಮಾಡ್ತಿರೋದಕ್ಕೆ ವಿರೋಧ ಮಾಡುತ್ತೇನೋ? ಇಲ್ಲ. ಹಾಗಾದ್ರೆ ಒಂದು ಮಾತು ಕೇಳು. ಅಕಸ್ಮಾತ್ ನಾನು ಇವರ ಸೇವೆ ಮಾಡಿ ನರಕಕ್ಕೆ ಹೋಗ್ತೀನಿ ಅನ್ನೋದಾದ್ರೆ, ಅಂಥ ನರಕಕ್ಕೆ ನಾನು 1000 ಸತಿ ಹೋಗೋಕ್ಕೂ ಸಿದ್ಧ ಅಂತ ಅಖಂಡಾನಂದರು ಹೇಳ್ತಾರೆ. ಏನು ಅದ್ಭುತ ಭಾವ! ಅದೇ ಅಹೇತುಕ ಭಕ್ತಿ. ಸಾಲೋಕ್ಯ ಸಾಯುಜ್ಯ ಏನ್ ಮೋಕ್ಷ ಕೊಡು ನನ್ ಬೇಡ. ಪ್ರತಿಯೊಬ್ಬ ಜೀವಿಯನ್ನು ಭಗವಂತನನ್ನು ನೋಡಬೇಕು. ಏನು ಕಪಿಲ ವಾಸುದೇವ ಎಷ್ಟೋ ಸಾವಿರಾರು ವರ್ಷಗಳಿಂದ ಈಗಲೇ ಹೇಳಿದ್ನೋ ಅದನ್ನು ಅಖಂಡಾನಂದರು ಮಾಡಿ ತೋರಿಸಿದ್ರು. ಇನ್ನು ಎಷ್ಟು ಉದಾಹರಣೆ ಬೇಕು? ನಾನು ಬೇಕಾದ್ರೆ ನಾಳೆ ತಂದು ಉದಾಹರಣೆ ಕೊಡ್ತಾ ಇರ್ಬೋದು. ಸ್ವಾಮಿ ನಿಶ್ಚಯಾನಂದರು, ಸ್ವಾಮಿ ವಿವೇಕಾನಂದರ ನೇರ ಶಿಷ್ಯರು. ನಿಮಗೆ ಇವ್ರ ಬಗ್ಗೆ ನಿಜವಾಗ್ಲೂ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೇಬೇಕು. ಸ್ವಾಮಿ ಕಲ್ಯಾಣಾನಂದರ ಜೊತೆ ಅವರು ಹರಿದ್ವಾರ ಕಂಕರಿಗೆ ಹೋಗಿ ಸೇವೆ ಮಾಡ್ತಾ ಇದ್ರು ನಿಶ್ಚಯಾನಂದರು. ಅವರಿಗೆ ಒಂದ್ಸರ್ತಿ ಮಾಸ್ಟರ್ ಮಹಾಶಯ, ನಿಮ್ಗೆಲ್ಲ ಗೊತ್ತಿದೆ, ವಚನ ವೇದ ಬರೆದವರು. ಅವರು ಕಂಕಲ್ ಆಶ್ರಮ ಭೇಟಿ ಮಾಡ್ಬೇಕಂತ ಹೋಗ್ತಾರೆ. ಭೇಟಿ ಮಾಡಕ್ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ನಿಶ್ಚಯಾನಂದರು ಏನ್ ಮಾಡ್ತಿದ್ರು ಗೊತ್ತಾ? ಬೆಳಗ್ಗೆ ಎದ್ದೋರು, ರೋಗಿಗಳಿಗಾರ ಅಂತ 16 ಮೈಲಿ ಹುಡ್ಕೊಂಡು ಹೋಗೋದು ಋಷಿಕೇಶ್ವರಿಗೂ ಹರಿದ್ವಾರದಿಂದ. ಯಾರ್ಯಾರು ರೋಗಿಗಳಿದ್ರೆ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದು ಅವ್ರು ಸೇವೆ ಮಾಡೋದು ಪ್ರತಿನಿತ್ಯ ಇದೆ. ಅವ್ರ ಹೇಸಿಗೆ ತೆಗೆಯೋದು, ಅವರಿಗೆ ಡ್ರೆಸ್ಸಿಂಗ್ ಮಾಡೋದು, ಅವರು ರೋಗಿಗಳಾಗಿದ್ರೆ ನೋಡ್ಕೊಳ್ಳೋದು. ಒಂದಿನ ನೋಡ್ತಾರೆ ಮಾಸ್ಟರ್ ಮಹಾಶಯರು, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ. ಸಿಟ್ಟು ಬಂದ್ಬಿಟ್ಟು ನಿಶ್ಚಯಾನಂದರು ಕೇಳ್ತಾರೆ, ಅಲ್ಲ ನೀನ್ ಏನ್ ಮಾಡ್ತಾ ಇದ್ಯಾ? ನೀ ಸನ್ಯಾಸಿ ಆಗಿದ್ಯಾ? ವಿವೇಕಾನಂದರಿಂದ ದೀಕ್ಷಿತನಾಗಿದ್ಯಾ? ಒಂದ್ ಸ್ವಲ್ಪ ಧ್ಯಾನ ಮಾಡೋದನ್ನ ನಾವೆಲ್ಲ ನೋಡೇ ಇಲ್ವಲ್ಲ ನಿನ್ನ? ಒಂದು ಕೂತ್ಕೊಂಡು ದೇವ್ರ ಪೂಜೆ ಮಾಡೋದನ್ನ ನಾನು ನೋಡೇ ಇಲ್ವಲ್ಲ? ಇದು ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವ್ರಿಗೆ ಏನು ಉತ್ತರ ಗೊತ್ತಾಗ್ತಿಲ್ಲ. ಅವ್ರ 2 ಕಣ್ಗಳಿಂದ ನೀರು ಬರ್ತಾ ಇತ್ತು. ಇನ್ನೊಂದು ದಿನ ಆಯ್ತು, 3ನೇ ದಿನ ಮತ್ತೆ ಇದೇ ಪ್ರಶ್ನೆ ಕೇಳ್ತಾರೆ. ಅವಾಗ ನಿಶ್ಚಯಾನಂದರು ಕೈ ಮುಗ್ದು ಹೇಳ್ತಾರೆ, ಕ್ಷಮಿಸಿ ಮಹಾಶಯ, ನನ್ನ ಗುರು ನನಗೆ ಹೇಳ್ಕೊಟ್ಟಿದ್ದು ಇಷ್ಟೇ. ಅವ್ರ ಗುರು ಯಾರು? ವಿವೇಕಾನಂದರು ಕಲ್ಯಾಣಾನಂದರು ಹೇಳ್ತಾರೆ, ಹೋಗು ಅಲ್ಲಿ ರೋಗಿಗಳ ಸೇವೆ ಮಾಡು. ನೀನು ಏನು ಮಾಡಕ್ಕಾಗ್ಲಿಲ್ವಾ? ಒಂದು ಮಡಿಕೆಯಲ್ಲಿ ನೀರಿಟ್ಕೋ, ಬಾಯಾರಿಕೆಯಿಂದ ಬಂದಂಥವರಿಗೆ ನೀರು ಕೊಡು, ಹೋಗಿ ನೀನು ಪರಮಹಂಸನಾಗ್ತೀಯ ಅಂತ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟು. ಪರಮಹಂಸ ಅವಸ್ಥೆ ಹೀಗೆ ಬರುತ್ತೆ ಅಂದ್ರೆ ಆಲೋಚನೆ ಮಾಡಿ ಇದಕ್ಕೆ ಎಷ್ಟು ಶಕ್ತಿ ಇರ್ಬೋದು. ನಿಶ್ಚಯಾನಂದರು 2 ಕಣ್ಣಲ್ಲಿ ನೀರು ಸುರಿಸಿ ಹೇಳ್ತಾರೆ, ಕ್ಷಮಿಸ್ಬಿಡಿ, ನನ್ನ ಗುರು ಹೇಳಿದ್ದಿಷ್ಟನ್ನೇ. ಮಾಸ್ಟರ್ ಮಹಾಶಯರಿಗೆ ಏನು ಅರ್ಥ ಆಗ್ಲಿಲ್ಲ. ಆವಾಗ ಅವರು 1-2 ದಿನ ಆದ್ಮೇಲೆ ಬಂದು ನಿಶ್ಚಯಾನಂತರ ಕಾಲಿಗೆ ಬಿಟ್ಬಿಡ್ತಾರಂತೆ, ಕ್ಷಮಿಸಿ, ನಿನ್ನ ಸ್ಥಿತಿ ನನಗೆ ಅರ್ಥ ಆಗ್ಲಿಲ್ಲಪ್ಪ. ಎಂಥ ಸ್ಥಿತಿ ಇದೆ ಯಾರು ಗೊತ್ತಾ? ಅವ್ರು ಸುಮ್ಮನೆ ಆ ಒಂದು ವ್ಯಕ್ತಿಯನ್ನು ಎತ್ಕೊಂಡು ಬರ್ತಿರ್ಲಿಲ್ಲ, ಭಗವಂತನೇ ಆ ವ್ಯಕ್ತಿಯ ರೂಪದಲ್ಲಿದ್ದಾನೆ ಅಂತ ಎತ್ಕೊಂಡು ಸೇವೆ ಮಾಡ್ತಿದ್ರು. ಇದಕ್ಕಿಂತ ಯಾವ ಧ್ಯಾನ ಬೇಕು? ಇದಕ್ಕಿಂತ ಯಾವ ಪೂಜೆ ಬೇಕು? ಯೋಚನೆ ಮಾಡಿ. ಯಾವುದೋ ಒಂದು ಮೂರ್ತಿಯ ಮುಂದೆ ಕೂತ್ಕೊಂಡು ನಾನು ಭಗವಂತನ ಸ್ಮರಣೆ ಮಾಡ್ತಿದ್ದೀನಿ ಅನ್ನೋದು ಹೆಚ್ಚೋ, ಭಗವಂತ ಸಾಕ್ಷಾತ್ ರೂಪದಲ್ಲಿದ್ದಾನೆ ನಾನು ಸೇವೆ ಮಾಡ್ತೀನಿ ಅನ್ನೋದು ಹೆಚ್ಚೋ? ಇದು ಕಪಿಲ ವಾಸುದೇವ ಹೇಳುವಂತ ರಹಸ್ಯ.